सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಈ 2026ನೇ ಇಸ್ವಿಯ ಯುಗಾದಿ ಹಬ್ಬದಂದು ಶ್ರೀ ಪರಾಭವ ಮಾಸ ಸಂವತ್ಸರವು 2026 ಯುಗಾದಿಯು ನಮಗೆಲ್ಲ ಶ್ರೀ ಪರಾಭವ ನಾಮ ಸಂವತ್ಸರ ಹೊತ್ತು ತರುತ್ತದೆ. ಈ ಬಾರಿಯು ಯುಗಾದಿಯ ಹಬ್ಬದಂದು ಮೇಷರಾಶಿಯ ಸಂಪೂರ್ಣವಾದ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ರಾಶಿಯ ಒಂದು ಸಂಚಾರದಲ್ಲಿ ಗುರುವಿನ ಪ್ರಭಾವ ನೋಡೋ ಹಾಗಿದ್ರೆ ಜೂನ್ 2ನೇ ತಾರೀಕು 2026ನೇ ಇಸ್ವಿಯು ಗುರು ಮಿಥುನ ರಾಶಿಯು ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಹೋಗುವಂತ ವಿಚಾರವಿದೆ. ಇದು ನಿಮ್ಮ ಪಾಲಿನ ಒಂದು ಸಂಜೀವಿನಿ ಅನ್ನೋದು ಹೇಳ್ಬೋದು. 4ನೇ ಮನೆಯಲ್ಲಿ ಗುರು ನಿಮ್ಮ ಮನೆಯಲ್ಲಿ ಹಾಗೂ ಮನಸ್ಸಲ್ಲಿ ಒಂದು ಪ್ರಭಾವವನ್ನು ಹೆಚ್ಚಿಸುತ್ತದೆ. ಇನ್ನು ಶನಿಯ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ ನಿಮ್ಮ ರಾಶಿಯ ಶನಿಯ ವಿಚಾರದಲ್ಲಿ 12ನೇ ಮನೆಯಲ್ಲಿ ಸಂಚಾರ ನಡೆಸುತ್ತಾರೆ. ಇದು ಮೇಷರಾಶಿಯವರ ಸಡೆಸಾತಿ ಅಂತ ಕರಿಬೋದು. ಇದು ನಿಮಗೆ ತಾಳ್ಮೆಯನ್ನು ಪರೀಕ್ಷಿಸುವಂಥ ಸಮಯ. ಇನ್ನು ರಾಹು ನಿಮ್ಮ ಲಾಭ ಸ್ಥಾನವಾದ 11ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಇನ್ನು ಕೇತು 5ನೇ ಮನೆಯಲ್ಲಿ ಇರೋದ್ರಿಂದ ತಾರ್ಕಿಕವಾಗಿ ಆಲೋಚಿಸುವಂತೆ ಮಾಡುತ್ತದೆ. ಇನ್ನು ಉದ್ಯೋಗ ಹಾಗೂ ವ್ಯವಹಾರದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಹೆಚ್ಚಿನ ಜವಾಬ್ದಾರಿ ಅನ್ನೋದು ಸಿಗುತ್ತದೆ. ನೀವು ಮಾಡುವಂತಹ ಕೆಲಸದಲ್ಲಿ ಶ್ರಮಕ್ಕೆ ಫಲ ಸಿಗದಿದ್ದರೂ ಸಹ ಜೂನ್ ನಂತರ ನಿಮ್ಮ ಶ್ರಮಕ್ಕೆ ಒಂದು ಪ್ರೇರಣೆ ಅನ್ನೋದು ಸಿಗುತ್ತದೆ. ಯಾರೆಲ್ಲ ಸರ್ಕಾರಿ ಕೆಲಸಕ್ಕೆ ಕಾಯ್ತಾ ಇದ್ದೀರೋ ಈ ವರ್ಷ ಶುಭ ವಿಚಾರವಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಉನ್ನತವಾದ ಸಮಯವಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ವ್ಯವಹಾರದಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಈ ಕಾಲ ಸುದೀರ್ಘ ಕಾಲ. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ನಿಮ್ಮ ಆದಾಯದ ಹರಿವು ಉತ್ತಮವಾಗಿದ್ದರೂ ಸಹ ಶನಿಯ ದೃಷ್ಟಿ ಕೈಗೆ ಬರುವಂಥ ತುತ್ತು ಬಾಯಿಗೆ ಬರದ ಹಾಗೆ ಆಗಬಹುದು. ಅದಕ್ಕೆ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಅನುಭವಸ್ಥರ ಸಲಹೆಯನ್ನು ಪಡೆಯಿರಿ. ಸಾಲ ಕೊಡುವಾಗ ಎಚ್ಚರವಿರಲಿ. ಇನ್ನು ಶಿಕ್ಷಣದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಇದು ಶ್ರಮದ ಕಾಲ. ಕೇತುವಿನ ಪ್ರಭಾವದಿಂದ ಓದಿನಲ್ಲಿ ಕೆಲವೊಂದು ಅಡೆತಡೆ ಬರಬಹುದು. ಹಾಗೂ ತಾಂತ್ರಿಕ ಹಾಗೂ ವೈದ್ಯಕೀಯ ವಿಚಾರದಲ್ಲಿ ಇರುವವರಿಗೆ ಉತ್ತಮವಾದ ಶಿಕ್ಷಣ ಅನ್ನೋದು ಸಿಗುತ್ತದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಬಹಳ ದಿನಗಳಿಂದ ಕಾಣುತ್ತಿರುವಂತಹ ಕನಸುಗಳು, ಸ್ವಂತ ಮನೆ ಆಗಿರಬಹುದು, ಸ್ವಂತ ವಾಹನ ಖರೀದಿ ಆಗಿರಬಹುದು, ಈ ವರ್ಷ ನೆರವೇರುತ್ತದೆ. ತಾಯಿಯ ಕಡೆಯಿಂದ ಆಸ್ತಿಯ ಲಾಭ ಸಿಗುವಂತಹ ವಿಚಾರವಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದರೂ ಮನೆಯವರ ಹಿರಿಯರಿಂದ ಮನಸ್ತಾಪ ಬಗೆಹರಿಯುತ್ತೆ. ಇನ್ನು ಪ್ರೀತಿ ಹಾಗೂ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಯಾರೆಲ್ಲ ಮದುವೆ ಆಗಲಿಲ್ಲವೋ ಅವರಿಗೆ ಈ ವರ್ಷ ಕಂಕಣವಾಗಿ ಕೂಡಿ ಬರುತ್ತದೆ. ಅದರಲ್ಲಿ ಜೂನ್ ತಿಂಗಳಲ್ಲಿ ವಿವಾಹ ಆಗುವಂತಹ ವಿಚಾರವಿದ್ದರೆ ಅದರ ಪ್ರಸ್ತಾಪ ಆಗುತ್ತದೆ. ಪ್ರೇಮಿಗಳ ನಡುವೆ ಒಂದು ಬಾಂಧವ್ಯ ಅನ್ನೋದು ಕುಂದುಕೊರತೆ ಆಗದಂತೆ ನೋಡಿಕೊಳ್ಳಿ. ರಾಹುವಿನ ಪ್ರಭಾವದಿಂದ ಹೊಸ ಸಂಬಂಧ ಏರ್ಪಡುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಶನಿಯ 12ನೇ ಮನೆಯ ಸಂಚಾರ ಇರೋದ್ರಿಂದ ನಿದ್ರಾಹೀನತೆ ಆಗುವಂತಹ ಪರಿಸ್ಥಿತಿ ಬರಬಹುದು. ಅತಿಯಾದ ಮಾನಸಿಕ ಆತಂಕ ಬೇಡ. ಆಹಾರದಲ್ಲಿ ಉಪ್ಪಿನ ಅಂಶ ಹಾಗೂ ಎಣ್ಣೆ ಅಂಶವನ್ನು ಕಡಿಮೆ ಮಾಡಿಕೊಳ್ಳಿ. ವಾರಕ್ಕೆ ಒಮ್ಮೆ ಎಣ್ಣೆ ಸ್ನಾನ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈ ವರ್ಷ ಅಶುಭ ಫಲವನ್ನು ತೆಗೆಯುವುದಕ್ಕೆ ನಾನು ಹೇಳಿರುವಂತಹ ಮಾರ್ಗಗಳನ್ನು ಪಾಲಿಸಿ. ಈ ವರ್ಷ ಕುಕ್ಕೆಶ್ರೀ ದೇವಸ್ಥಾನಕ್ಕೆ ಹೋಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸುವಂಥದ್ದು ಕಡ್ಡಾಯವಾಗಿದೆ. ಶನಿ ದೋಷಕ್ಕೆ ಶನಿ ದೇವರ ಒಂದು ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ. ಪ್ರತಿ ಮಂಗಳವಾರ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ಹಾಗೂ ಕೆಂಪು ಬೇಳೆಯನ್ನ ಹನುಮಂತನ ಪಾದದೊಳಗಡೆ ಇಟ್ಟು ಪೂಜೆಯನ್ನ ಮಾಡಿ. ನಂತರ ಅದನ್ನ ಬಡವರಿಗೆ ದಾನ ಮಾಡಿ. ಇದು ಪರಾಭವ ನಾಮ ಸಂವತ್ಸರವು ನಿಮ್ಮನ್ನ ಪಳಗಿಸಿ ಚಿಂತೆಯಿಂದ ದೂರ ಮಾಡುತ್ತೆ. ಸಡೆಸಾತಿ ಅಂತ ಭಯ ಬೀಳಬೇಡಿ. ಗುರುವಿನ ಪ್ರಭಾವ ನಿಮ್ಮ ಮೇಲೆ ಇದೆ. ಈ ಹೊಸ ವರ್ಷ ನಿಮ್ಮಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ ಎಂದು ಹಾರೈಸುತ್ತಾ, ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ನಮಸ್ಕಾರ.